ವಿದ್ಯಾರ್ಥಿಗಳೇ ನಿಮಗೆಲ್ಲ ಮುಂಜಾನೆ ಶುಭಾಶಯಗಳು. ನಿಮಗೂ ಕೂಡ ಮುಂಜಾನೆ ಶುಭಾಶಯಗಳು. ನೀವು ನಂದ ವಂಶದ ಧರ್ಮನಂದ ಮನೆಯ ದೊರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಕೌಟಿಲ್ಯ ಮತ್ತು ಧರ್ಮನಂದ ನಡುವೆ ಒಂದು ಐತಿಹಾಸಿಕ ಘಟನೆ ನಡೆಯಿದೆ. ಅದ್ರ ಬಗ್ಗೆ ಏನಾದ್ರು ಗೊತ್ತೈತೇನ್ರಿ? ಅಂದ್ರ ನಂದ ವಂಶದಲ್ಲಿ ಧರ್ಮನಂದ ಪ್ರಸಿದ್ಧ ದೊರೆ, ಪರಾಕ್ರಮಿ ದೊರೆ. ಹಲವಾರು ವಂಶಗಳ ವಿಸ್ತೀರ್ಣ ಹೊಂದಿದ್ದ ಧರ್ಮನಂದ ಕೌಟಿಲ್ಯ ಎಂಬ ಋಷಿಮುನಿ ಏನ್ ಮಾಡ್ತಿದ್ದಂದ್ರ ಪಾಠಗಳು ಪ್ರವಚನ ಹೇಳುವಂತ ಕೆಲಸ ಮಾಡ್ತಿದ್ದ. ಪ್ರವಚನ ಹೇಳುವಂತ ಕಟ್ಟೆ ಮೇಲೆ ಕೂತು ಕೌಟಿಲ್ಯವನ್ನ ಏನ್ ಮಾಡ್ತಿರ್ತಾನ, ಪ್ರವಚನ ಮಾಡಿ ಹೇಳ್ತಿರ್ತಾನ. ಪ್ರವಚನ ಹೇಳುವಂತಾಗ ಧರ್ಮನಂದವ ರಾಜ ಬರ್ತಾನ. ಅಲ್ಲಿ ನಂದ ವಂಶದ ರಾಜ ಧರ್ಮನಂದ ಬರ್ತಾನ. ಬಂದು ನೋಡ್ತಾನ ಅವನು, ಕಾರಣ ಕೌಟಿಲ್ಯ ನೋಡ್ತಾನ. ಕೌಟಿಲ್ಯ ಬಂದು ನೋಡಿದಾಗ ಕೌಟಿಲ್ಯ ರಾಜಗ ಪುನಃ ಪಾಠವನ್ನು ಹೇಳೋದ್ರಲ್ಲಿ ಮಗ್ನಾಗಿರ್ತಾನ. ಪಾಠ ಹೇಳೋದು ಮಗ್ನವಾಗ ರಾಜ ಬಂದು ನೋಡೋದೇ ಇಲ್ಲ ಕೌಟಿಲ್ಯ. ಅವಾಗ ರಾಜ ಏನ್ ತಿಳ್ಕೊತಾನ, ಇವ ಕೌಟಿಲ್ಯನ ಮರ್ಯಾದೆ ಕೊಡೋಲ್ಲ. ಹಾಗಾದ್ರೆ ಇವ್ ಏನ್ ಮಾಡ್ತಾನ, ಅವು ರಾಜವಂಶ ನಂದ ವಂಶದಿಂದ ಹೊರಗೆ ಹಾಕಿ ಏನ್ ಮಾಡ್ತಾನ, ಕೌಟಿಲ್ಯನ ಧರ್ಮನಂದ ಹೊರ ಹಾಕ್ತಾನ. ಹೇಗಾಗ್ತಾನ, ಕೌಟಿಲ್ಯನು ತಲೆ ಜುಟ್ಟವನ್ನು ಹಿಡಿದು ಹೇಳ್ತಾನ. ಯಾರ ಧರ್ಮನಂದ ಕೌಟಿಲ್ಯನ ಹೇಳೋದಕ್ಕೆ ಹೊರ ಹಾಕ್ತಾನ. ಅವ್ ಕೌಟಿಲ್ಯ ಧರ್ಮನಂದ ಶಪಥ ಮಾಡ್ತಾನ. ಶಪಥ ಏನ್ ಮಾಡ್ತಾನಪ್ಪ ಅಂದ್ರ, ಈ ನನ್ನ ಜುಟ್ಟವನ್ನು ಏನು ಬಿಚ್ಚಿದಿ ನೋಡು, ಈ ಜುಟ್ಟವನ್ನು ನಿನ್ನನ್ನು ಸೋಲಿಸಿ ನಾನು ಈ ಜುಟ್ಟವನ್ನು ಕಟ್ಟುತ್ತೇನೆ ಅಂತಾನ. ಯಾರಿಗೆ? ಕೌಟಿಲ್ಯ ಧರ್ಮನಂದ ಹೇಳ್ತಾನ. ಅವಾಗ ಅವನ್ ಹೇಳಿ ತನ್ನಿಗೆ ತನ್ನ ಕಾಡಿಗೆ ನಡ್ಕೊಂಡು ಹೋಗೋದ್ನಾಗ ಚಂದ್ರಗುಪ್ತ ಮೌರ್ಯ ಒಬ್ಬ ವ್ಯಕ್ತಿ, ಸಣ್ಣ ಹುಡುಗ ಇರ್ತಾನ. ಚಂದ್ರಗುಪ್ತ ಮೌರ್ಯ ಸಣ್ಣ ಹುಡುಗ ಅವನ ಹೋಗುತ್ತೆ ಹಜಾಶ್ ಇರ್ತಾನ್ರಿ. ಹಜಾಶ್ ಬಿಟ್ಟು ಅವನ ಚಂದ್ರಗುಪ್ತ ಮೌರ್ಯ ಹೇಳ್ತಾನ, ಬಾಯಿ ಹೇಳ್ತಾನ, ಈ ಹುಡುಗ ಕರ್ಕೊಂಡ ನಿನಗೆ ನಿನಗೆಲ್ಲ ಚಂದ್ರಗುಪ್ತ ಮೌರ್ಯ ಅನಾಥ ಇರ್ತಾನವ. ಅಂದ್ರೆ ತಾಯಿ ತಂದೆ ಯಾರು ಗೊತ್ತಿಲ್ಲ. ಅನಾಥ ಹುಡುಗ ಕಾಡುಗಳು ವಾಸ ಮಾಡಿರ್ತಾನವ. ಅವಾಗ ಕೌಟಿಲ್ಯ ಹೋಗಿ ಚಂದ್ರಗುಪ್ತ ಮೌರ್ಯನಿಗೆ ಎಲ್ಲಾ ತರವಾದ ವಿದ್ಯೆ ಕೊಡ್ತಾನ. ಸೈನಿಕ ವಿದ್ಯೆ ಆಗಿರ್ಬೋದು, ತಂತ್ರಜ್ಞಾನ ವಿದ್ಯೆ ಆಗಿರ್ಬೋದು, ಮತ್ತು ಆಡಳಿತ ಜ್ಞಾನವನ್ನು ಎಲ್ಲಾ ತರ ಜ್ಞಾನವನ್ನು ಕೊಟ್ಟ ಏನಂತಂದ್ರ ಚಂದ್ರಗುಪ್ತ ಮೌರ್ಯನ ಧನನಂದನ ಸಾಮ್ರಾಜ್ಯವನ್ನು ಸೋಲಿಸಬೇಕು. ಏನಂದ್ರೆ ಅವ್ರು ಬಿಚ್ಚಿದ್ದಾನಲ್ಲ, ಅವನು ಸೋಲಿಸಬೇಕು ಒಂದೇ ಅವನ ಗುರುವಿನ ಶಾಪ ಇರುತ್ತೆ. ಅವಾಗ ಏನ್ ಮಾಡ್ತಾನವ, ಚಂದ್ರಗುಪ್ತ ಮೌರ್ಯನಿಗೆ ಎಲ್ಲಾ ತರವನ್ನ ಜ್ಞಾನವನ್ನು ಒದಗಿಸಿ ನಂದ ವಂಶದ ಮೇಲೆ ಇದು ಮಾಡ್ತಾನ. ಏನ್ ಮಾಡ್ತಾನ, ಚಂದ್ರಗುಪ್ತ ದಾಳಿ ಮಾಡ್ತಾನ. ದಾಳಿ ಮಾಡಿದಾಗ ನಂದ ವಂಶದ ಧರ್ಮನಂದ ಇರ್ತಾನ ದೊರೆ, ಅವ ಸೋತ್ ಹೋದ. ಅಲ್ಲೇ ಏನಾಗ್ತದೆ, ಅದೇ ನಂದ ವಂಶದ ಸಾಮ್ರಾಜ್ಯವನ್ನೆಲ್ಲ ಚಂದ್ರಗುಪ್ತ ವಶಪಡಿಸಿಕೊಂಡು ಅದೇ ಏನ್ ಮಾಡ್ತಾನ, ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ. ಮೌರ್ಯ ಸಾಮ್ರಾಜ್ಯ ಯಾರು ಸ್ಥಾಪನೆ ಮಾಡ್ತಾನ, ಚಂದ್ರಗುಪ್ತ ಮೌರ್ಯ ಸೋಲಿಸಿ ಸ್ಥಾಪನೆ ಮಾಡ್ತಾನ ನೋಡು. ಚಂದ್ರಗುಪ್ತ ಮಾಡಿ ನೆಕ್ಸ್ಟ್ ಕೌಟಿಲ್ಯನೇ ಆ ಆಡಳಿತದ ಮೌರ್ಯ ಸಾಮ್ರಾಜ್ಯ ಆಡಳಿತ ನೋಡ್ಕೊತಿರ್ತಾನ. ಚಂದ್ರಗುಪ್ತ ಮೌರ್ಯನೇ ಆ ಕೌಟಿಲ್ಯ ಆ ಆಸ್ಥಾನದೊಳಗೆ ಇರ್ತಾನ. ಮುಂದೆ ಚಂದ್ರಗುಪ್ತ ಮೌರ್ಯ ಪಾಟಲಿಪುತ್ರ ಅಂತ ರಾಜಧಾನಿ ಮಾಡ್ಕೊತಾನ. ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಚಂದ್ರಗುಪ್ತ ಮೌರ್ಯ ಧರ್ಮನಂದನ ಸೋಲಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. ಯಾರೇ? ಚಂದ್ರಗುಪ್ತ ಮೌರ್ಯ. ನಿಮ್ಗೂ ಸರ್ ಯಾರು ಮಾಡ್ತಾರೆ ಹೇಳ್ರಿ? ಚಂದ್ರಗುಪ್ತ ಮೌರ್ಯ. ಯಾವ ವಂಶವನ್ನು ಸೋಲಿಸಿ ಮಾಡ್ತಾರೆ? ಅಲ್ಲಿ ನಂದ ವಂಶ ಧರ್ಮನಂದನ ಸೋಲಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಪಾಟಲಿಪುತ್ರವನ್ನು ತನ್ನ ರಾಜಧಾನಿ ಮಾಡ್ಕೊತಾನ್ರಿ. ಪಾಟಲಿಪುತ್ರವನ್ನು ತನ್ನ ರಾಜಧಾನಿ ಮಾಡ್ಕೊಂಡ ಮಾಡ್ತಾನೆ. ಅವನು ಧರ್ಮಚಕ್ರ ಮತ್ತು ಅವನ ವಂಶದ ಲಾಂಛನಗಳನ್ನು ಮಾಡ್ಕೊಂಡ ಹಲವಾರು ದಿನಗಳ ಕಾಲ ಆಡಳಿತ ಮಾಡ್ತಾನೆ. ಮುಂದೆ ಅವನ ಮಗ ಬಿಂಬಸಾರ ಆಡಳಿತ ಮಾಡ್ತಾನೆ. ಆದ್ರ ಮಗನ ಆಡಳಿತ ಅಷ್ಟೊಂದು ಪರಿಣಾಮಕಾರಿ ಆಗಿರುವುದಿಲ್ಲ ಬಿಂಬಸಾರದ್ದು. ಮುಂದೆ ಅಪ್ರತಿಮ ಪರಾಕ್ರಮಿಯಾದಂತ ಅಶೋಕ ಅಂತೇಳಿ ಆ ಸಾಮ್ರಾಜ್ಯದ ಆಡಳಿತ ಮಾಡಕ್ ಬಂದಾನೆ. ಅಪ್ರತಿಮ ಅಶೋಕ ಅಂತ ಹೇಳಿ ಭಾರತದ ಶಾಸನಗಳ ಶಿಲ್ಪಕ್ಕೆ ಇರ್ತಾರೆ. ಯಾರಿಗೆ? ಅಶೋಕನ ಜೀವನದಲ್ಲಿ ಒಂದು ಆಗುವಂತ ಘಟನೆ ಆದತ್ರಿ. ಅಶೋಕನಿಗೆ ಆಗುವಂತ ಘಟನೆ ಏನಂದ್ರ ಅವ ಯುದ್ಧವನ್ನು ಮಾಡಿಬಿಡ್ತಾನ. ಯುದ್ಧ ಯಾರಪ್ಪ ಅಂದ್ರೆ ಕಳಿಂಗ ಯುದ್ಧ ಮಾಡ್ತಾನ. ಕಳಿಂಗ ಯುದ್ಧದಲ್ಲಿ ನೋಡಿರ್ಬೋದು ನೀವು. ಕಳಿಂಗ ಯುದ್ಧದಲ್ಲಿ ಹಲವಾರು ಜನರ ಮರಣ, ರಕ್ತ ಈ ತರ ಹಾಕ್ಬಿಡ್ತೈತ್ರಿ. ಯಾವ ತರ ಹೇಳ್ತೀನಿ ನಾವು ಇಮೇಜ್ ತೋರಿಸ್ ನೋಡ್ರಿ. ಈ ಮ್ಯಾಚ್ ನೋಡಿರ್ಬೋದು ನೀವು. ಇದು ಕಳಿಂಗ ಯುದ್ಧದ ಇಮೇಜ್ ರೀ. ಈ ಮ್ಯಾಚ್ ಒಳಗ 1,30,000 ಜನ ಸಾಯ್ತಾರೆ. ಹಲವಾರು ರಕ್ತಗಳು ಹಸಿವಾಗಿದ್ದು ಕಾಲು ಹೋಗಿರ್ತಾವೆ, ಒಂದು ತಲೆಗಿರ್ತಾವು, ಕೈ ಇರ್ತಾವು.
ಈ ಕುರಿತನ್ನು ನೋಡಿ ಅಶೋಕ ನನ್ನ ತೃಪ್ತಿಗಾಗಿ ಇಷ್ಟು ಜನರನ್ನ ಕೊಂದಿನಲ್ಲ, ಒಂಥರ ಶಾಕ್ ಆಗಿರ್ತಾನೆ. ನನ್ನ ಸಾಮ್ರಾಜ್ಯ ಸಂಬಂಧ ಇಷ್ಟು ಜನರೆಲ್ಲ ಕೊಂದಿಲ್ಲ, ನನ್ನ ಸಂಬಂಧ ಇಷ್ಟೆಲ್ಲ ಸಾತಲ್ಲ ಅಂತೇಳಿ ಅವನ ಮನ ಪರಿವರ್ತನೆ ಆಗುತ್ತೆ. ಅಂದ್ರೆ ಇಷ್ಟು ಜನ ಯುದ್ಧ, ಈ ಸಾಮ್ರಾಜ್ಯ ಯಾವುದು ನನಗೆ ಬೇಡ. ನಾ ಏನ್ ಮಾಡಬೇಕು, ನಾವು ಫುಲ್ ಸನ್ಯಾಸಿ ಅಥವಾ ಫುಲ್ ಸೈಲೆಂಟ್ ಆಗಿರ್ಬೇಕು. ಅಂದ್ರೆ ನನಗೆ ಸಾಮ್ರಾಜ್ಯ ರಾಜ, ನಾನೊಬ್ಬ ಸಾಮಾನ್ಯ ಪ್ರಜೆ ಇಂಥವ್ರು ಮಾಡ್ತಾನ್ರಿ ಅಶೋಕ. ಲಾಸ್ಟ್ ನೋಡಿ ಅವನ ಮನ ಪರಿವರ್ತನೆ ಆಗುತ್ತೆ. ಇಷ್ಟೆಲ್ಲ ಪ್ರತಿಯೊಂದು ಮಾಡೋದಕ್ಕೆ ಏನ್ ಮಾಡ್ತಾನ, ಭದ್ರಬಾಬು ಎಂಬ ವ್ಯಕ್ತಿ, ಭದ್ರಬಾಬು ಎಂಬ ಬೌದ್ಧ ಸನ್ಯಾಸಿ ಕಡೆ ಏನ್ ಮಾಡ್ತಾರೆ, ಬೌದ್ಧ ಧರ್ಮನ ಸೇರ್ತಾನ್ರಿ. ಬೌದ್ಧ ಧರ್ಮ ಸೇರಿಯಲ್ಲಿ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡ್ಕೊತ ಎಲ್ಲಾ ಕಡೆ ತಿರುಗಾಡ್ತಾ ಹೋಗ್ಬಿಡ್ತಾನ್ರಿ. ಅನ್ನೋದು ಎದುರಿಗೆ ಏನ್ ಬರುತ್ತಂದ್ರಿ, ಇನ್ನೊಬ್ಬರನ್ನ ನಾವು ಸಾಯಿಸುವುದರ ಮೂಲಕ ನಾವು ಆಡಳಿತ ಮಾಡೋದಲ್ಲ. ಆಡಳಿತ ಹೆಂಗಿರ್ಬೇಕು, ನಮ್ಗೆ ಜನರ ಖುಷಿಯೇ ನಮ್ಮ ಆಡಳಿತ